ನೀವೆಲ್ಲರೂ ಗಮನಿಸಿರೋ ಹಾಗೆ ಪವರ್ ಟಿವಿ ಇಲ್ಲಿಯವರೆಗೂ ಹಲವಾರು ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನ ಮಾಡಿದೆ. ಇಡೀ ಕರ್ನಾಟಕ ಹಲವಾರು ಬಾರಿ ಪವರ್ ಟಿವಿಯತ್ತ ತಿರುಗಿ ನೋಡುವಂತ ಸುದ್ದಿಗಳನ್ನ ಪವರ್ ಟಿವಿ ಬ್ರೇಕ್ ಮಾಡಿದೆ. ನಿಮಗೆ ಗೊತ್ತಿದೆ, ಪವರ್ ಟಿವಿ ಯಾವುದೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡುವಾಗಲೂ ಕೂಡ ಯಾವ ದಾಖಲೆ ಆಧಾರಗಳಿಲ್ಲದೆ ಯಾವ ಸುದ್ದಿಯನ್ನು ಇಲ್ಲಿವರೆಗೂ ಟಚ್ ಮಾಡಿಲ್ಲ, ಬ್ರೇಕು ಮಾಡಿಲ್ಲ. ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ನಾವು ಪ್ರತಿಯೊಂದು ಸುದ್ದಿಗಳನ್ನ ಬ್ರೇಕ್ ಮಾಡ್ತಾ ಬಂದಿದ್ದೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮದ ಪರ, ನ್ಯಾಯದ ಪರ, ಸತ್ಯದ ಪರ ನಿಂತು ನಾವು 2 ವರ್ಷ ಆಗಿದೆ. ಇವತ್ತಿಗೂ ಕೂಡ ಅದೇ ನಿಲುವಲ್ಲಿ ನಾವು ನಿಂತ್ಕೊಂಡು ಧರ್ಮ ಯುದ್ಧದಿಂದ ಧರ್ಮ ವಿಜಯದ ಕಡೆಗೆ ಸಾಕ್ತಾ ಇದ್ದೀವಿ. ಕಳೆದ 2 ದಿನಗಳಿಂದ ಧರ್ಮಸ್ಥಳದಲ್ಲಿ ಕುತಂತ್ರವನ್ನ ಮಾಡ್ತಾ ಇದ್ದಂತ ಧರ್ಮ ವಿರೋಧಿಗಳು, ಷಡ್ಯಂತ್ರ ಮಾಡ್ತಾ ಇದ್ದಂತ ಕುತಂತ್ರಿಗಳ ವಿರುದ್ಧ ಇದ್ದಂತ ಸಾಕಷ್ಟು ಕೃತ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನಿನ್ನೆ ಕೂಡ ತಿಮರೋಡಿಯ ಕೃತ್ಯವನ್ನ ನಿಮ್ಮ ಮುಂದೆ ಬಚಾಬಯಲು ಮಾಡಿದ್ವಿ. ಸುಳ್ಳಿ ಸುಜಾತ ಭಟ್ನ ಹಣೆಬರವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ. ಇವತ್ತು ಪವರ್ ಟಿವಿಯಲ್ಲಿ ಯಾವ ಮಾಧ್ಯಮವೂ ಇಲ್ಲಿವರೆಗೂ ಬ್ರೇಕ್ ಮಾಡದಂತ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯ ಜೊತೆಗೆ ಇಡೀ ಕರ್ನಾಟಕ ಪವರ್ ಟಿವಿಯ ಕಡೆಗೆ ತಿರುಗಿ ನೋಡುವಂತ ಮೇಜರ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೀವಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ನಿಮಿಷಗಳಲ್ಲಿ ಪವರ್ ಟಿವಿಯಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದೀವಿ. ಸೊ ಹಾಗಾದ್ರೆ ಬನ್ನಿ, ಇದೇ ಹೊತ್ತಿನ ವಿಶೇಷ ಪವರ್ ಟಿವಿಯಲ್ಲಿ ಮಾಸ್ಕ್ ಮ್ಯಾನ್. ಇಡೀ ಕರ್ನಾಟಕವೇ ಇತ್ತ ತಿರುಗಿ ನೋಡುವಂತಹ ಸುದ್ದಿಯನ್ನ ಸ್ಫೋಟಿಸ್ತಾ ಇದ್ದೀವಿ. ಒಂದೇ ದಿನ ಪವರ್ ಟಿವಿಯಲ್ಲಿ 2 ಸುದ್ದಿಯ ಬಾಂಬ್. ಯಾವ ನ್ಯೂಸ್ ಚಾನೆಲ್ ಕೂಡ ಇಲ್ಲಿವರೆಗೂ ಇಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀಡೇ ಇಲ್ಲ. ಧರ್ಮಸ್ಥಳ ಪ್ರಕರಣ ಸಂಬಂಧ, ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಯಾರು ಊಹಿಸಲಾಗದ ಟ್ವಿಸ್ಟ್ ಇದೆ. ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡಲಿದೆ ನಿಮ್ಮ ಪವರ್ ಟಿವಿ. ಈ ಬುರುಡೆ ಭೀಮಾ ಇದಾನಲ್ಲ, ಇವನ ಅಸಲಿ ಬಂಡವಾಳವನ್ನ ಪವರ್ ಟಿವಿ ಇವತ್ತು ಬಿಚ್ಚಿಡ್ತಾ ಇದೆ. ಆತ ಯಾರು, ಅವನ ಹಿನ್ನೆಲೆ ಏನು, ಅವನು ಏನೆಲ್ಲ ಮಾಡ್ಕೊಂಡಿದ್ದ, ಎಲ್ಲವೂ ಕೂಡ ಪವರ್ ಟಿವಿಯಲ್ಲಿ ರಿವೀಲ್ ಆಗ್ತಾ ಇದೆ. ಬುರುಡೆ ಮಾಸ್ಕ್ ಮ್ಯಾನ್ ನ ಅಸಲಿ ಮುಖವನ್ನ ಪವರ್ ಟಿವಿ ಇವತ್ತು ಇಡೀ ಜಗತ್ತಿನ ಮುಂದೆ ತೆರೆದಿಡ್ತಾ ಇದೆ. ಷಡ್ಯಂತ್ರದ ಹಿಂದಿನ ಅಸಲಿ ಕಥೆಯನ್ನ ಕೆಲವೇ ಕ್ಷಣಗಳಲ್ಲಿ ಬಹಿರಂಗ ಪಡಿಸ್ತೀವಿ. ಆತ ಎಲ್ಲಿ, ಅವನು ಇಷ್ಟು ದಿನ ಎಲ್ಲಿದ್ದ, ಈಗ ಯಾಕೆ ಬಂದ, ಪವರ್ ನಲ್ಲಿ ಬೇರೆ ಯಾವ ಚಾನೆಲ್ ಮಾಡದ ಮೆಗಾ ಇನ್ವೆಸ್ಟಿಗೇಷನ್ ಸುದ್ದಿ. ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ರು ಬಿಗ್ ನ್ಯೂಸ್ ಒಂದನ್ನ ಸ್ಫೋಟಿಸಲಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಇಲ್ಲಿಯವರೆಗೂ ನೀವು ನೋಡಿದ್ದೇ ಒಂದು, ಆದ್ರೆ ಈಗ ನೀವು ನೋಡೋದೇ ಬೇರೆ. ಬುರುಡೆ ಮಾಸ್ಕ್ ಮ್ಯಾನ್ ನ ಅಸಲಿ ಜಾತಕವನ್ನ ರಾಕೇಶ್ ಶೆಟ್ಟಿ ಸರ್ ತೆರೆದಿಡ್ಲಿದ್ದಾರೆ. ಮುಸುಕುಧಾರಿಯ ಷಡ್ಯಂತ್ರ, ಎಷ್ಟು ವರ್ಷ ಧರ್ಮಸ್ಥಳದಲ್ಲಿದ್ದ, ಇವನ್ ಜೊತೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ, ಮುಸುಕುಧಾರಿಯ ಇಡೀ ಜಾತಕವನ್ನೇ ಹೆಕ್ಕಿ ತೆಗೆದಿದೆ ನಿಮ್ಮ ಪವರ್ ಟಿವಿಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಏನೋ 4 ಅಂತೆ ಕಂತೆ ಸುದ್ದಿಗಳ ಬ್ರೇಕಿಂಗ್ ಅನ್ನ ಹಾಕ್ಬಿಟ್ಟು ಇದೇ ನಮ್ಮ ಸುದ್ದಿ, ಇದೇ ನಮ್ಮ ಬ್ರೇಕಿಂಗು, ಇದೇ ಬಿಗ್ ಎಕ್ಸ್ಕ್ಲೂಸಿವ್ ಅಂತ ಮಾಡುವಂತ ಚಾನೆಲ್ ಪವರ್ ಟಿವಿ ಅಲ್ವೇ ಅಲ್ಲ. ಯಾವತ್ತೂ ಕೂಡ ನಿಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡದೆ ಬಿಗ್ ಬ್ರೇಕಿಂಗ್, ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನೀಡ್ತಾ ಬಂದಿದ್ದೀವಿ. ಇವತ್ತು ಆ ಬುರುಡೆ ಮ್ಯಾನ್ ಇದಾನಲ್ಲ, ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ಎಲ್ಲಿಂದ ಬಂದ, ಅವನ ಹಿನ್ನೆಲೆ ಏನು. ಎಸ್, ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ದ, ನೈರ್ಮಲ್ಯ ಶುದ್ಧೀಕರಣ ವಿಭಾಗದಲ್ಲಿ. ಆದ್ರೆ ಎಷ್ಟು ವರ್ಷ ಇದ್ದ, ಅವನಿಲ್ಲಿದ್ದ ಏನೇನೆಲ್ಲ ಮಾಡ್ತಾ ಇದ್ದ, ಅವನು ಮೂಲತಃ ಎಲ್ಲಿ, ಅವನ ಕುಟುಂಬ ಏನು, ಅವನ ಹಿನ್ನೆಲೆ ಏನು, ಆತನ ಕುಟುಂಬದ ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬೇರೆ ಯಾರೆಲ್ಲ ಇವನ್ ಜೊತೆಲಿದ್ದಾರೆ, ಇದೆಲ್ಲ ವಿಚಾರಗಳನ್ನ ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಈ ಸುದ್ದಿಯನ್ನ ಕೇವಲ ಧರ್ಮಸ್ಥಳದ ಭಕ್ತವೃಂದ ಮಾತ್ರ ಅಲ್ಲ, ರಾಜ್ಯ ಸರ್ಕಾರ, SIT ಮತ್ತು ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ನೋಡಬೇಕು ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಅಂತ ಇನ್ವೆಸ್ಟಿಗೇಷನ್ ಸ್ಟೋರಿ. ಹಾಗಾದ್ರೆ ಬನ್ನಿ, ಈ ಕಾರ್ಯಕ್ರಮಕ್ಕೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಅನ್ನ ನಾನು ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಆಗ್ಲಿಂದನೂ ಹೇಳ್ತಾ ಇರೋ ಹಾಗೆ ಪವರ್ ಟಿವಿ ಸಾಕಷ್ಟು ಮೇಜರ್ ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನ ಬ್ರೇಕ್ ಮಾಡಿದೆ. ಯಾರು ಕೂಡ ಬ್ರೇಕ್ ಮಾಡದ ಸುದ್ದಿಗಳನ್ನ ಬ್ರೇಕ್ ಮಾಡಿದೀವಿ. ಯಾವ ಬುರುಡೆಯನ್ನ ಎತ್ಕೊಂಡು ಬಂದು ಈತ ನಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಇಡೀ ಧರ್ಮಸ್ಥಳದ ದಿಕ್ಕನ್ನೇ ಬೇರೆ ಕಡೆ ಬದಲಾಯಿಸಕ್ ಹೊರಟು, ತನಿಖೆಯನ್ನ ಹಾದಿ ತಪ್ಪಿಸೋದಕ್ಕೆ ಹೊರಟು, ಏನೆಲ್ಲ ಮಾಡೋದಕ್ಕೆ ಹೊರಟ್ನೋ, ಇವನ್ ಹಿನ್ನೆಲೆ ಏನು ಅನ್ನೋದು ಬಹಳ ಕುತೂಹಲಕಾರಿಯಾಗಿತ್ತು. ಮತ್ತು ಇವನ್ ಹಿನ್ನೆಲೆಯನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ಅಂತೆ ಕಂತೆಗಳ ಸುದ್ದಿ ಬೇಕಾದಷ್ಟು ಹರಿದಾಡ್ತಾ ಇದೆ. ಅವನು ಪಾಪದವನು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಅವನು ಪರಮ ಪಾಪಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಈತನ ಜಾತಕವನ್ನ ಇವತ್ತು ನಾವು ತೆರೆದಿಡ್ತಾ ಇದ್ದೀವಿ. ಸರ್, ಓವರ್ ಟಿವಿ. ಸಿಂಧೂರ, ಅದೇ ನಾನು ಹೇಳ್ತಾ ಇದ್ದೆ, ಇದು ಪವರ್ ಟಿವಿ ಅಂತ. ನೀವು ತುಂಬಿದಂತಹ ಶಕ್ತಿ, ಅದಕ್ಕೆ ನಾವು ಯಾವಾಗಲೂ ನಿಮ್ಮನ್ನು ಪವರ್ ಟಿವಿಯನ್ನು ನಿಮ್ಮ ಶಕ್ತಿ ಅಂತ ಕರಿತೀವಿ. ಕಳೆದ 7 ವರ್ಷ ತುಂಬಲಿದೆ. ಇನ್ನು ಅಕ್ಟೋಬರ್ 18 ಆದರೆ ನಮಗೆ 7 ವರ್ಷ ಈ ಪವರ್ ಟಿವಿಗೆ ತುಂಬಲಿದೆ. ವರ್ಷಗಳು ಹೆಂಗೆ ಹೋಯಿತು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ 7 ವರ್ಷದಲ್ಲಿ ಪವರ್ ಟಿವಿ ಮಾಡಿದಂತಹ ಸ್ಟೋರಿಗಳಲ್ಲಿ
ಇವತ್ತು ನಾನು ನಿಮ್ಗೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜ್ಯ ಸರ್ಕಾರವು 5 SITಯನ್ನು ರಚಿಸಿತ್ತು. IMA ಹಗರಣದ SIT ಒಂದಾದರೆ, ಪ್ರಜ್ವಲ್ ರೇವಣ್ಣ ಅವರ ವಿಷಯನ ಇನ್ನೊಂದಾದರೆ, ಮುನಿರತ್ನ ಅವರ ಕೇಸು, ವಿನಯ್ ಕುಲಕರ್ಣಿ ಅವರ ಕೇಸು, ಈಗ ಧರ್ಮಸ್ಥಳ ಕೇಸು ಕೂಡ SIT ಹಂತದಲ್ಲಿದೆ. 27 ಸ್ಟೋರಿಗಳು ಲೋಕಾಯುಕ್ತ ಮೆಟ್ಲತ್ತಿದ್ದಾವೆ. 5 ಸ್ಟೋರಿಗಳು CCB ಇನ್ಕ್ವೈರಿನೂ ಆಗಿದೆ. ಇದು ದೇಶದಲ್ಲಿ ಯಾವ ಒಂದು ನ್ಯೂಸ್ ಚಾನಲು ಕೂಡ ಮಾಡದಂತಹ ಹೆಗ್ಗಳಿಕೆ ನಮ್ಮದು. ಧರ್ಮಸ್ಥಳದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ, ಒಂದು ಹೆಣ್ಣಿನ, ಮುಗ್ಧ ಹೆಣ್ಣಿನ ಅತ್ಯಾಚಾರ ಮತ್ತು ಕೊಲೆಯ ಹಿಂದಿನ ರಹಸ್ಯವನ್ನು ಭೇದಿಸಲು ಹೋದ ನಮಗೆ ಅರ್ಥ ಆಗಿದ್ದು, ಇದು ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ಹೋರಾಟ ಅಲ್ಲ, ಇದು ಸೌಜನ್ಯಳಿಗೆ ಅನ್ಯಾಯ ಕೊಡಿಸುವಂತಹ ಹೋರಾಟ. ಅದು ಮಾತ್ರ ಅಲ್ಲ, ಈ ಡಬ್ಬಿ ಹಿಡ್ಕೊಂಡು ತಿರುಗಿ ಸೌಜನ್ಯನ ರೇಪ್ ಮತ್ತು ಮರ್ಡರ್ ಹೆಸರಲ್ಲಿ ಜೀವನ ಮನೆ ಕಟ್ಟುವಂತಹ ವ್ಯವಸ್ಥೆಯಲ್ಲಿರುವ ಹೋರಾಟ ಅಂತ ನಮಗೆ ಸಿಕ್ಕಿದೆ. ಅದರ ಹಿಂದೆ ಇರುವ ಕೆಲವರು ಮಾವೋವಾದಿಗಳು, ನಕಲಿ ಹೋರಾಟಗಾರರು, ನಕ್ಸಲೈಟ್ಗಳು, ಹಿಂದೂ ವಿರೋಧಿಗಳು ಗಳ ಷಡ್ಯಂತ್ರ ಅಂತ ನಾವು ಹೇಳಿದ್ದೀವಿ. ಈ ತಲೆಬುರುಡೆ ಯಾವಾಗ ಬಂತು ಆಗಲೂ ಫಸ್ಟ್ ಧ್ವನಿ ಎತ್ತಿದ್ದವರೇ ನಾವು. ಸೌಜನ್ಯನ ವಿಷಯದಲ್ಲೂ ಫಸ್ಟ್ ಧ್ವನಿ ಎತ್ತಿದ ಚಾನಲೇ ನಮ್ಮದು. ಖಾಲಿ ಟಿವಿಯಲ್ಲೂ ಕೂತ್ಕೊಂಡು ಧ್ವನಿ ಎತ್ತಿಲ್ಲ ನಾವು. ಬೀದಿಗಿಳಿದೂ ಸೌಜನ್ಯನ ಹೋರಾಟದಲ್ಲಿ, ಸೌಜನ್ಯನಿಗೆ ನ್ಯಾಯ ಕೊಡಿಸುವ ಹೋರಾಟದಲ್ಲಿ ನಿಂತ್ವಿ ನಾವು. ಸೌಜನ್ಯನ ಹೆಸರಲ್ಲಿ ಅನಾಗರಿಕರು ಮಾಡ್ತಾ ಇರುವ ಅನ್ಯಾಯವನ್ನು ಬಿಚ್ಚಿಟ್ವಿ ನಾವು. ತದನಂತರ ಈಗಲೂ ಕೂಡ ತಲೆಬುರುಡೆ ಬಂದಾಗಲೂ ಕೂಡ ಮೊದಲಿಗೆ ಬಂದವರೇ ನಾವು. ಈ ತಲೆ ಹಿಡುಕರನ್ನು ಕಂಡು ಹಿಡಿಬೇಕನ್ನುವ ಚಾಲೆಂಜ್ ತಗೊಂಡವರೇ ನಾವು. ಈ ತಲೆ ಹಿಡುಕರ ಕತೆಗಳನ್ನು ಒಂದೊಂದೇ ಬಿಚ್ಚಿಟ್ಟವರು ನಾವು. ಭೀಮಾ ಅನ್ನುವ ಒಬ್ಬ ಮುಲ್ಲಾ ಬಂದು ಒಂದು ಭೀಮಾ ಅನ್ನುವ ಹೆಸರಿಟ್ಟಾಗಲೂ ಕೂಡ ಕೂಗಿ ಕೂಗಿ ಬುಬ್ಬೆಟ್ಟು ಇವನು ಒಬ್ಬ ಡ್ರಾಮಾದಲ್ಲಿರುವ ಜೋಕರ್, ಮಾಸ್ಕ್ ಮ್ಯಾನ್ ಅಂತ ಹೇಳಿದವರು ನಾವು. ಈಗ ಎಲ್ಲರೂ ಕಣ್ತೆರೆದುಕೊಂಡಿದ್ದಾರೆ. ಆಗ ನಮ್ಮೊಟ್ಟಿಗೂ ಯಾರು ಮಾತಾಡ್ತಾರಲ್ಲ, ಧರ್ಮಸ್ಥಳದೊಟ್ಟಿಗೂ ಹಲವು ಬೆರಳೆಣಿಕೆಯ ಜನಗಳು ಮಾತ್ರ ನಿಂತಿದ್ರು. ಹಲವು ಮಾಧ್ಯಮಗಳು ದೂರ ಓಡೋಗಿದ್ವು. ಆದರೆ ಈಗ ಎಲ್ಲರೂ ನಾ ಮುಂದು ಬರ್ತಾ ಇದ್ದಾರೆ. ನಮಗೆ ಅದರ ಹೆಮ್ಮೆ ಇದೆ, ಯಾಕಂದರೆ ಅದನ್ನು ಲೀಡ್ ಮಾಡಿದವರು ನಾವು. ಧರ್ಮದ ಸೇವೆ, ಇದು ಹಿಂದೂ ಧರ್ಮದ ಸೇವೆ, ಇದು ಸಾಮಾಜಿಕ ಕಳಕಳಿಯುಳ್ಳುವ ಭಾರತದ ಸೇವೆ. ಅಷ್ಟು ಮಾತ್ರ ಅಲ್ಲ, ಇದು ಮಂಜುನಾಥನ, ಅಣ್ಣಪ್ಪನ ಮತ್ತು ವೀರೇಂದ್ರ ಹೆಗಡೆಯವರ ಸೇವೆ ಅಂತ ನಾವು ಒಪ್ಕೊಟ್ಟಿದ್ದೀವಿ, ನಂಬಿದ್ದೀವಿ. ಆಗಲೂ ನನಗೆ ಹೇಳಿದರು, ಬಕೆಟ್ ಬಂದಿದೆ, ಬ್ಯಾಗ್ಗಳಲ್ಲಿ ಸೂಟ್ಕೇಸ್ಗಳಲ್ಲಿ ದುಡ್ಡು ಬಂದಿದೆ ಅಂತ ಹೇಳಿದರು. ನಾನು ಆವತ್ತು ಹೇಳಿದ್ದೆ, ಹೌದು ನಮಗೆ ಬಂದಿದೆ. ಏನು ಬಂದಿದೆ ಅಂದರೆ, ಇಲ್ಲಿ ನಾವು ದಿನ ಹಾಕ್ಕೋತೀವಿ ನೋಡಿ, ಕೂತ್ಕೋತೀವಿ ನೋಡಿ ಹಾಕ್ಕೊಂಡು, ಆ ಮಂಜುನಾಥನ ಪ್ರಸಾದ ಬಂದಿದೆ. ಅದಕ್ಕಿಂತ ದೊಡ್ಡ ಬಾಸ್ಕೆಟ್ಗಳು, ಅದಕ್ಕಿಂತ ನಂತರ ಬಕೆಟ್ಗಳು, ಅದಕ್ಕಿಂತ ನಂತರ ಸೂಟ್ಕೇಸ್ಗಳು ಯಾವುದೂ ಇಲ್ಲ ಅಂತ ನಮಗೆ ಗೊತ್ತಿದೆ. ಮಾಸ್ಕ್ ಮ್ಯಾನ್, ಯಾನೆ, ಭೀಮಾ, ನಮ್ಮ ಲೆಕ್ಕದಲ್ಲಿ ಅವನೊಬ್ಬ ಅಧರ್ಮಿ, ನಮ್ಮ ಲೆಕ್ಕದಲ್ಲಿ ಅವನೊಬ್ಬ ಅನಾಗರಿಕ, ನಮ್ಮ ಲೆಕ್ಕದಲ್ಲಿ ತಿಂದ ಮನೆಗೆ ಕನ್ನ ಹಾಕಿದಂತಹ ದ್ರೋಹಿ, ನಮ್ಮ ಲೆಕ್ಕದಲ್ಲಿ ಅವನು ಒಬ್ಬ ದ್ರೋಹಿ ಅಂತ ನಾನು ಹೇಳ್ತೀನಿ. ತಲೆ ಎತ್ತಿ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಹೇಳ್ತೀನಿ. ಯಾಕಂದರೆ ನಾವು ಇನ್ವೆಸ್ಟಿಗೇಷನ್ ಮಾಡದೆ, ಯಾವುದೇ ಪ್ರೂಫ್ಗಳನ್ನಿಲ್ಲದೆ, ಅಂತೆ ಕಂತೆಗಳ ಮೇಲೆ ಪವರ್ ಟಿವಿ ಯಾವ ನ್ಯೂಸ್ಗಳನ್ನು ಮಾಡಲ್ಲ. ನಾ ಮುಂದು ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಯಾರು ಹೊಡೆದ್ರು, ಆ ಡಾಕ್ಯುಮೆಂಟ್ಗಳು ನಮ್ಮ ಕೈ ಸೇರದೆ, ಅಥವಾ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಎಡಿಟರ್ಸ್ಗಳು ಅದನ್ನು ಅಪ್ರೂವ್ ಮಾಡದೆ ನಾವು ಆ ಸ್ಟೋರಿಯನ್ನು ತಗೊಳ್ಳಲ್ಲ. ಅದಕ್ಕಾಗಿ ನೀವೆಲ್ಲ ನಮ್ಮ ನಂಬ್ತೀರಿ, ನೀವೆಲ್ಲ ನಮ್ಮ ನ್ಯೂಸ್ಗಾಗಿ ಕಾಯ್ತೀರಿ ಅನ್ನೋದು ನಮ್ಗೆ ಗೊತ್ತಿದೆ. ಜನಾಭಿಪ್ರಾಯನೂ ನನಗೆ ತಿಳಿದಿದೆ. ಆ ಹೆಮ್ಮೆ 7 ವರ್ಷದಿಂದ ಪವರ್ ಟಿವಿಯ ಟೀಮ್ ಮತ್ತು ಫ್ಯಾಮಿಲಿಗೆ ಇದೆ. ಇವತ್ತು ಕೂಡ ಅಂಥದೇ ಒಂದು ಪ್ರಯತ್ನದಲ್ಲಿ ಮಾಸ್ಕ್ ಮ್ಯಾನ್
ನಮ್ಮಲ್ಲಿ ಇದ್ದಾನೆ ಅಂತ ನಾವು ಘೋಷಿಸಿದ್ದೀವಿ. ಮೊದಲ ಹಂತದಲ್ಲಿ ಈ ಮಾಸ್ಕ್ ಮ್ಯಾನ್ ಯಾರು, ಈ ಮಾಸ್ಕ್ ಮ್ಯಾನ್ನ ಹಿಂದಿನ ಉದ್ದೇಶವೇನು, ಇವತ್ತು ಹಲವು ಚಾನೆಲ್ಗಳಲ್ಲಿ ನಾವು ನೋಡಿದ್ದೀವಿ. ನಾವು ನ್ಯೂಸ್ಗಳನ್ನು ಬ್ರೇಕ್ ಮಾಡಿದ್ದೀವಿ. ಒಬ್ಬ ರಾಜು ಅನ್ನುವನು ಸಂಗಡಿಗನು ಮಾತಾಡ್ತಾನೆ, ಮಾಸ್ಕ್ ಮ್ಯಾನ್ ಬಗ್ಗೆ ಏನು ವಿಶೇಷಗಳನ್ನು ಹೇಳ್ತಾನೆ ಅಂತ ಕೇಳಿದ್ದೀವಿ. ಹಲವರು ಗ್ರಾಮಸ್ಥರು ಹೇಳಿದ್ದಾರೆ, ಅವನೊಬ್ಬ ತಲೆಹರಟ, ಅವನು ಬಾಡಿಗಳಲ್ಲಿದ್ದ ಚಿನ್ನಗಳನ್ನು ಕದೀತಾ ಇದ್ದ, ಬಟ್ಟೆಗಳನ್ನು ಕದೀತಾ ಇದ್ದ, ಕುಡ್ಕ ಇದ್ದ, ಇಲ್ಲಿ ಎಲ್ಲರಿಗೆ ಅವನು ಮೋಸ ಮಾಡ್ತಾ ಇದ್ದ, ಅಂಗಡಿ ಹೋಗಿ ದುಡ್ಡು ಕೇಳ್ತಾ ಇದ್ದ ಅಂತಲೂ ಹೇಳಿದರು. ಘಂಟಾಘೋಷವಾಗಿ ಅದನ್ನು ಕೇಳಿದರು. ನಾವು ಇಷ್ಟರವರೆಗೆ ಯಾಕೆ ಸುಮ್ಮನಿದ್ವಿ ಅಂದರೆ, ನಾನು ಹೇಳಿದ್ದೀನಿ ನಿಮಗೆ, SITಯ ಒಂದು ಹಂತದ ಕಾರ್ಯಾಚರಣೆ ಮುಗಿಬೇಕು ಅನ್ನೋದು. ನಿನ್ನಷ್ಟೇ ತಿಮರೋಡಿಯ ಒಂದು ಕಂಪ್ಲೈಂಟ್ 2008 ತೆಗೆದಿದ್ದೀವಿ. ಬಹಳ ಚರ್ಚಿತ ಸುಜಾತ ಭಟ್ ವಿಷಯವನ್ನು ನಾವು ಮುಂಚೆನೇ ಮಾಡಿದ್ದೀವಿ. ನಮಗೆ ಸುಜಾತ ಭಟ್ ಆಂಟಿ ಇದ್ದಾರಲ್ಲ, ದಟ್ ಈಸ್ ನಾಟ್ ದ ಕೇಸ್ ಟು ಪವರ್ ಟಿವಿ. ಅವರು ಕೇಳಿರೋದು ಒಂದು ಅಸ್ಥಿ ಪಂಜರ, ಅದೊಂದು ಕುತಾಂತ್ರ ಅಂತ ಎಲ್ರಿಗೂ ಗೊತ್ತಿತ್ತು. ಆ ಅಸ್ಥಿ ಪಂಜರ ಬಿಟ್ಟರೆ ಅವರೇನು FIR ಮಾಡಿ ನನ್ನನ್ನು ಕೊಲೆ ಮಾಡಿದ್ದಾರೆ, ರೇಪ್ ಆಗಿದೆ ಅಂತ ಹೇಳಲಿಲ್ಲ. ಅವಳ ಮಗಳನ್ನು ಇನ್ನೂ ಹುಡ್ಕೊಂಡು ಹೋಗೋದು ನಮಗೇನು ಕಷ್ಟನೂ ಅಲ್ಲ, ಖುಷಿನೂ ಕೊಡಲ್ಲ. ಇಲ್ಲದನ್ನು ಹುಡುಕೋದು ಖುಷಿ ಅಲ್ಲ. ಬಟ್ ನಮ್ಮ ಇಲ್ಲಿ ಪ್ರಯತ್ನ ಯಾವುದಂದರೆ, ವಿ ಆರ್ ಬಿಹೈಂಡ್ ಆಫ್ ದಿಸ್ ಮಾಸ್ಕ್ ಮ್ಯಾನ್, ವಿ ಆರ್ ಬಿಹೈಂಡ್ ಆಫ್ ದಿಸ್ ಷಡ್ಯಂತ್ರ ಅಂತ ನಾವು ಏನು ಕರಿತೀವಲ್ಲ, ಆ ಷಡ್ಯಂತ್ರ ಎಲ್ಲಿಂದ ಶುರುವಾಗಿದೆ, ಯಾಕಾಗಿ ಶುರುವಾಗಿದೆ, ಯಾರ್ಯಾರು ಇದರ ಹಿಂದುಗಡೆ ಇದ್ದಾರೆ, ಅವರ ಮುಖ ಬಯಲು ಮಾಡೋದೇ, ಅವರ ಮಾಸ್ಕ್ ಬಿಚ್ಚುವುದೇ ಪವರ್ ಟಿವಿಯ ಮೂಲ ಉದ್ದೇಶ. ನಾನು ಹೇಳಿದ್ದೀನಿ, ಇದು ಪೂರ್ಣ ವಿರಾಮ ಆಗಬಾರದು, ಅಲ್ಪ ವಿರಾಮ ಆಗಬಾರ್ದು, ಇದು ಪೂರ್ಣ ವಿರಾಮ ಆಗಬೇಕು. ನಾವು ಕೊಮ ಹಾಕಿ 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 ಸಾಕಾಗ್ಬಿಟ್ಟಿದೆ. ಲೆಟ್ ಅಸ್ ಗಿವ್ ಫುಲ್ ಸ್ಟಾಪ್ ದಿಸ್ ಟೈಮ್ ಅಂತ. ಆ್ಯಂಡ್ ಟುಡೇ ನೀವೆಲ್ಲ ಇಷ್ಟರವರೆಗೆ ನಂಬಿದ್ದೀರಲ್ಲ ಮಾಸ್ಕ್ ಮ್ಯಾನ್, ಅವನ ಹಿಸ್ಟ್ರಿ ಏನು, ಅವನ್ಯಾರು, ಅವನ ಕಡೆಯಿಂದ ಏನೇನು ಆಗಿದೆ, ಎಲ್ಲಿಯವನು, ಯಾಕಾಗಿ ಇದನ್ನೆಲ್ಲ ಮಾಡ್ದ ಅನ್ನುವ ಮಾಹಿತಿ ಇವತ್ತು ನಿಮಗೆ ಮೊದಲ ಆಫಲ್ಲಿ ಕೊಟ್ಟರೆ, ಎರಡನೇ ಹಂತದಲ್ಲಿ ನಿಮಗೆ ಮಾಸ್ಕ್ ಮ್ಯಾನನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎ ಇಂಟ್ರೆಸ್ಟಿಂಗ್ ಮಾಸ್ಕ್ ಮ್ಯಾನ್ ಪವರ್ ಟಿವಿಯಲ್ಲಿ ಇವತ್ತು ನಿಮ್ಮ ಮುಂದೆ. ಫಸ್ಟ್, ಅದಕ್ಕಿಂತ ಮುಂಚೆ ಮಾಸ್ಕ್ ಮ್ಯಾನ್ ಯಾರು, ಅವನ ಹಿನ್ನೆಲೆ ಏನು, ಅವನ್ಯಾರು ಅನ್ನುವ ಸುದ್ದಿಯನ್ನು ಬಿಚ್ಚಲಿದ್ವಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾಗಿ ಬುರುಡೆ ಬಿಟ್ಟವನ ನಿಜ ಬಣ್ಣ ಪವರ್ ಟಿವಿ ಕಳಿಸ್ತಾ ಇದೆ. ಧರ್ಮಸ್ಥಳದಲ್ಲಿ 10 ವರ್ಷ ಕೆಲಸ ಮಾಡಿದ ಭೀಮನ ಬಣ್ಣವನ್ನ ಪವರ್ ಟಿವಿ ಬಯಲಿಗೆಳಿತಾ ಇದೆ. ಪವರ್ ಟಿವಿಯಲ್ಲಿ ಈ ಬುರುಡೆ ಭೀಮನ ಇಡೀ ಇತಿಹಾಸವನ್ನೇ ಬಯಲು ಮಾಡ್ತಾ ಇದ್ದೀವಿ. ಗಮನ ಇಟ್ಟು ನೋಡಿ ಮತ್ತೆ ಕೇಳಿಸ್ಕೊಳ್ಳಿ. ಈ ಅನಾಮಿಕ ಮಾಸ್ಕ್ ಮ್ಯಾನ್ ಮೂಲತಃ ಮಂಡ್ಯ ಜಿಲ್ಲೆಯವನು, ಸಕ್ಕರೆ ನಾಡು, ಸಕ್ಕರೆ ನಗರಿ ಮಂಡ್ಯದವನು. ಸಾಮಾನ್ಯದವನಲ್ಲ ಇವನು, ಅಂತಿಂತವನಲ್ಲ. ಮೈ ತುಂಬಾ ಧಿಮಾಕು, ಗರ್ವ, ಸೊಕ್ಕು, ಸಿಕ್ಕಾಪಟ್ಟೆ ಕೊಬ್ಬು. ಈ ಸೊಕ್ಕಿನ ಆಸಾಮಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಡಿಸಿದ್ ಯಾರು ಗೊತ್ತಾ? ಅನ್ನ ಹಾಕಿದ ಧರ್ಮಸ್ಥಳ ಆಡಳಿತದ ವಿರುದ್ಧ ತಿರುಗಿ ಬಿಡೋದಕ್ಕೆ ಕಾರಣ ಏನ್ ಗೊತ್ತಾ? ಮೂಲತಃ ಮಂಡ್ಯದವನಾದ ಈ ಮಾಸ್ಕ್ ಮ್ಯಾನ್ ಹುಟ್ಟು ಅಪಾಪೋಲಿ. ಧರ್ಮಸ್ಥಳದಲ್ಲಿ ಈತನ ಹೊಟ್ಟೆಪಾಡಿಗೆ ಕೆಲಸ ಕೊಡಿಸಿದ್ದ ಅವನ ಅಣ್ಣ. ಧರ್ಮಸ್ಥಳದಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಿದ್ದ ಅಣ್ಣನಿಂದಲೇ ಇವನಿಗೂ ಕೂಡ ಕೆಲಸ ಸಿಕ್ತು. ಇಲ್ಲ ಅಂದ್ರೆ BV ದಾಸನ್ ತರ ಬೀದಿ ತಿರ್ಕೊಂಡು ಇರ್ತಾ ಇದ್ದ. ಬುರುಡೆ ಮಾಸ್ಕ್ ಮ್ಯಾನ್ಗೆ ಒಂದಲ್ಲ ಎರಡೆರಡು ಮದುವೆ ಆಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದ ಮಹಿಳೆ ರತ್ನ ಜೊತೆ ಮೊದಲ ಮದುವೆ ಆಗಿದೆ. ಈತನ ಒಣ ಧಿಮಾಕು ಸೊಕ್ಕಿನಿಂದಲೇ ಸಂಸಾರದಲ್ಲಿ ಬಿರುಗಾಳಿ ಕೂಡ ಎದ್ದಿತ್ತು. ಈ ಬುರುಡೆ ಭೀಮನ ಕಾಟ ತಾಳಲಾರದೆ ಮೊದಲ ಹೆಂಡತಿ ದೂರ ಆಗೋಗಿದ್ರು. ಒಂದಲ್ದರ್ 4 ಮದುವೆ ಆಗಲಿ, ಅವನ ಪರ್ಸನಲ್ ಲೈಫ್ ನಮಗೇನು ಅವಶ್ಯಕತೆ ಇಲ್ಲ. ಆದ್ರೆ ಇವನ ಹಿಸ್ಟ್ರಿ ಏನು ಅಂತ ಹೇಳ್ತಾ ಇದೀವಿ. ಈ ಬುರುಡೆ ಭೀಮನ ಕಾಟ ತಾಳಲಾರದೆ ಮೊದಲ ಹೆಂಡತಿ ದೂರ ಹೋಗಿದ್ರು. ಬುರುಡೆ ಭೀಮನ ಮೊದಲ ಸಂಸಾರದಲ್ಲಿ ಮಕ್ಕಳಾದ ನಂತರ ವೈಮನಸ್ಯ ಬಂತು. ಕೊಬ್ಬಿದ ಭೀಮನ ಕಾಟ ತಡಿಲಾರದೆ ಮೊದಲ ಹೆಂಡತಿ ದೂರ ಆಗ್ಬಿಟ್ಟಿರ್ತಾರೆ. ಇದು ಭೀಮನ ಮೊದಲ ಕಥೆಯಾದ್ರೆ, ಎರಡನೇ ಕಥೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು. ಮೊದಲ ಪತ್ನಿಯಿಂದ ದೂರವಾಗಿ ತಮಿಳುನಾಡಲ್ಲಿ ಇವನಿರ್ತಾನೆ. ಎರಡನೇ ಹೆಂಡತಿಯಿಂದ ದೂರವಾದ ಬಳಿಕ ಮಲ್ಲಿಕಾ ಎಂಬಾಕೆ ಜೊತೆ ಮತ್ತೆ ಮದುವೆ ಆಗ್ತಾನೆ. ಆದ್ರೆ ಭೀಮನ ಎರಡನೇ ಮದುವೆಗೆ ತುಂಬಾ ವಿರೋಧ ವ್ಯಕ್ತವಾಗಿತ್ತು. ಎರಡನೇ ಮದುವೆಗೆ ವಿರೋಧಿಸಿದ್ದಕ್ಕೆ ಸ್ವಂತ ಅಣ್ಣನನ್ನೇ ಹಿಗ್ಗ ಮುಗ್ಗ ಹಿಡ್ಕೊಂಡು ಹೊಡೆದಿದ್ದ. ಕೆಲಸ ಕೊಡಿಸಿ
ತಿನ್ನಕ್ಕೆ ಒಂದು ದಾರಿ ಮಾಡಿಕೊಟ್ಟವ್ರನ್ನೇ ಹಿಡ್ಕೊಂಡು ಹೊಡೆದು ಬಡ್ದು ತನ್ನ ಅಣ್ಣನಿಗೆ ಸಾಕಷ್ಟು ಹಿಂಸೆ ಕೊಟ್ಟಿದ್ದ ಈ ಭೀಮ ತೀವ್ರ ವಿರೋಧದ ಮಧ್ಯೆ ಮಲ್ಲಿಕಾ ಎಂಬಾಕೆಯ ಜೊತೆ 2ನೇ ಮದುವೆ ಆಯ್ತು. ಐ ಥಿಂಕ್ 3ನೇ ಮದುವೆ ಆಯ್ತು ಅಂತ ಅಂದ್ಕೊಳ್ತೀನಿ. ಮನೆಯವರು ಸಂಬಂಧಿಕರ ತೀವ್ರ ವಿರೋಧದ ನಡುವೆ ಮತ್ತೆ ಮದುವೆ ಆಗ್ತಾನೆ. ಮೊದಲ ಪತ್ನಿಗೆ ಮೋಸ ಮಾಡಬೇಡ ಅಂದ್ರೂ ಕೇರ್ ಮಾಡ್ತಾ ಇರಲಿಲ್ಲ ಇವನು. ಈ ಭೀಮನಿಗೆ 2ನೇ ಹೆಂಡತಿ ಅಂದ್ರೆ ಪ್ರಾಣ. ಆಕೆ ಹೇಳ್ದಂತೆ ಕೇಳ್ತಾ ಇದ್ದಂತೆ. ಆಕೆ ಹೇಳದ ಹೊರತು ಗೆರೆನು ಕೂಡ ದಾಟಲ್ವಂತೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಆಕೆಯ ಪಾತ್ರ ಏನಾದ್ರೂ ಇದೆಯಾ? ಮೊದಲ ಪತ್ನಿಯಿಂದ ದೂರವಾದ ಬಳಿಕ ಮಗಳ ಮದುವೆ ಫಿಕ್ಸ್ ಆಗುತ್ತೆ. ಅಫ್ಕೋರ್ಸ್ ಮಗಳ ಮದುವೆ ಫಿಕ್ಸ್ ಆಗುತ್ತೆ ಅಂದಮೇಲೆ ಇವನು ತಂದೆ ಆದ್ಮೇಲೆ ಇವನ ಹೆಸರನ್ನ ಪತ್ರಿಕೆಯಲ್ಲಿ ಹಾಕಿಸ್ಲೇಬೇಕು. ಲಗ್ನ ಪತ್ರಿಕೆಯಲ್ಲಿ ಭೀಮನ ಹೆಸರು ಹಾಕಿದ್ರು ಮದುವೆಗೆ ಆಹ್ವಾನವಿಲ್ಲ. ಯಾಕಂದ್ರೆ ಈ ಮಾಸ್ಕ್ ಮ್ಯಾನ್ ಮೊದಲ ಹೆಂಡತಿಗೆ ಅಷ್ಟು ಕಾಟ ಕೊಟ್ಟಿದ್ದ. ಆ ಸಿಟ್ಟಿಗೆ ಮಗಳ ಮದುವೆಗೆ ಆಹ್ವಾನವನ್ನೇ ಮೊದಲ ಪತ್ನಿ ರತ್ನ ಕೊಟ್ಟಿರಲಿಲ್ಲ. ಬುರುಡೆ ಭೀಮನನ್ನ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರಿಸಿದ್ದೆ ತಾನಾಸಿ. ಈ ತಾನಾಸಿ ಬೇರೆ ಯಾರು ಅಲ್ಲ, ಈ ಬುರುಡೆ ಭೀಮನ ಸ್ವಂತ ಅಣ್ಣ. ತಾನಾಸಿ ಅನ್ನೋರು ಅವ್ರ ಹೆಸರು. ಪೋಲಿ ಬಿದ್ದಿದ್ದ ಭೀಮನನ್ನ ಕೆಲಸಕ್ಕೆ ಸೇರಿಸಿ ಬದುಕು ಹಾಳಾಗಿ ಹೋಗ್ಬೇಡ ಊರು ಸುತ್ಕೊಂಡು ಅಂತ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ರು. ಉಂಡ ಮನೆಗೆ ದ್ರೋಹ ಬಗೆದು ಬಿಟ್ಟಿದ್ದಾನೆ ಈ ಬುರುಡೆ ಮಾಸ್ಕ್ ಮ್ಯಾನ್. ದುಡ್ಡು ಸತ್ತ ಹೆಣದ ಮೇಲಿನ ಚಿನ್ನನೇ ಬಿಡದೆ ಇದ್ದವನು ಇವನು. ದುಡ್ಡು ಕೊಡ್ತೀನಿ ಅಂದ್ರೆ ಏನು ಬೇಕಾದ್ರೂ ಮಾಡ್ತಾನ್ರಿ. ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ರು ತಾನಾಸಿ ಅವರ ಜೊತೆ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಅಂದ್ರೆ ಈ ಬುರುಡೆ ಭೀಮನ ಸ್ವಂತ ಒಡ ಹುಟ್ಟಿದ ಅಣ್ಣನ ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರು ಮಾತನಾಡಿದ್ದಾರೆ. ಮಾತುಕತೆ ವೇಳೆ ಅನಾಮಿಕನ ಇತಿಹಾಸವನ್ನೇ ಸ್ವಂತ ಸಹೋದರ ತಾನಾಸಿ ಹೇಳಿದ್ದಾರೆ. ಬುರುಡೆ ಭೀಮನ ಇಡೀ ವೃತ್ತಾಂತವನ್ನೇ ಹೇಳ್ಕೊಂಡಿದ್ದಾರೆ ತಾನಾಸಿ. ಈ ಮಾಸ್ಕ್ ಮ್ಯಾನ್ ಮಾಡಿರೋ ಆರೋಪಗಳೆಲ್ಲವೂ ಶುದ್ಧ ಸುಳ್ಳು. ಆಣೆ ಪ್ರಮಾಣಕ್ಕೆ ಹೆಸರುವಾಸಿಯಾದ ಸ್ಥಳಕ್ಕೆ ಮಸಿ ಬಳಿಬಾರದು. ಶ್ರೀ ಮಂಜುನಾಥ ಸಾಕಷ್ಟು ಶಕ್ತಿಶಾಲಿ. ಸುಳ್ಳು ಹೇಳಿದ್ರೆ ಕಣ್ಣು ಹೋಗುತ್ತೆ. 25 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಸುಳ್ಳು ಹೇಳಿದ್ರೆ ನನ್ನ ಬಾಯಿ ಬಿದ್ದು ಹೋಗುತ್ತೆ. ಪವರ್ ಟಿವಿಗೆ ಬುರುಡೆ ಭೀಮನ ಅಣ್ಣ ತಾನಾಸಿ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ದುಡ್ಡು ಕಾಸಿನ ಆಸೆಗೆ ಬಿದ್ದು ಭೀಮನಿಂದ ಅನ್ನ ಕೊಟ್ಟ ಸ್ಥಳಕ್ಕೆ ಅಪಚಾರ ಮಾಡಿಬಿಟ್ಟಿದ್ದಾರೆ. ಸಾರ್, ಹಿಂಗೆ ಮಾಡಬಾರ್ದಾಗಿತ್ತು. ಆಣೆ ಪ್ರಮಾಣಕ್ಕೆ ಬಹಳ ಹೆಸರುವಾಸಿಯಾಗಿರುವಂಥ ಧರ್ಮಸ್ಥಳ ಕ್ಷೇತ್ರ ಇದೆಯಲ್ಲ, 25 ವರ್ಷ ಕೆಲಸ ಮಾಡಿದ್ದೀನಿ. ನಾನೇನಾದರೂ ಸುಳ್ಳು ಹೇಳಿದ್ರೆ ನನ್ನ ಕಣ್ಣು ಹೊಟ್ಟೋಗುತ್ತೆ, ನನ್ನ ಬಾಯಿ ಬಿದ್ದು ಹೋಗುತ್ತೆ. ನಾನು ಎಲ್ಲವೂ ಕೂಡ ಸತ್ಯ ಹೇಳ್ತಾ ಇದ್ದೀನಿ ಅಂತ ಭೀಮನ ಸ್ವಂತ ಅಣ್ಣ, ಅವನ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ಅಣ್ಣ ತಾನಾಸಿ ಪವರ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಎಸ್, ಇಷ್ಟರವರೆಗೆ ಎಲ್ಲ ಚಾನಲ್ಗಳು, ಎಲ್ಲ ಮೀಡಿಯಾಗಳು, ಎಲ್ಲ ಯೂಟ್ಯೂಬ್ಗಳು ತೋರಿಸ್ತಾ ಇದ್ರು. ಅವರ ಫ್ರೆಂಡ್ ಮಾತಾಡಿದರು, ಅವರ ಪಕ್ಕದ ಮನೆಯವರು ಮಾತಾಡಿದರು, ಅವರ ಏನು ಕೆಲಸ ಒಟ್ಟಿಗೆ ಮಾಡ್ತಾಯಿದ್ರು ಮಾತಾಡಿದರು ಅಂತ. ಮೊನ್ನೆ ಒಂದು ಇಂಟರ್ವ್ಯೂವಲ್ಲಿ ಕೇಳಿದ್ರಿ, ಒಂದು ಇಂಗ್ಲೀಷ್ ಮೀಡಿಯಾದಲ್ಲಿ ಮಾಸ್ಕ್ ಮ್ಯಾನ್ ಇಂಟರ್ವ್ಯೂ ಕೊಡುವಾಗ ಕೆಲವು ಹೆಸರಿಗೆ ಹೇಳ್ತಾನೆ. ಮಾರ ಇದ್ದ ನನ್ನೊಟ್ಟಿಗೆ ತಾನ್ಸಿ ಅಂತವ್ರು ಇದ್ದರು, ನಾವೆಲ್ಲ ಸೇರಿಬಿಟ್ಟು ಹೂತಾಕ್ತಾ ಇದ್ದೀವಿ ಅಂತ ಹೇಳಿದರು. ಯಾವ ಚಾನಲ್ಗಳು, ಯಾವ ಮೀಡಿಯಾಗಳು, ಯಾವ ಯೂಟ್ಯೂಬರ್ಗಳು ಯಾರೂ ಮಾತಾಡದಂತಹ, ರೀಚ್ ಆಗದಂತಹ ಏನು ಜನಗಳಿದ್ದಾರಲ್ಲ, ಒಬ್ಬರು ರತ್ನ ಅಂತ. ರತ್ನ ಯಾರಂದರೆ ಈ ಮಾಸ್ಕ್ ಮ್ಯಾನ್ನ ಒಬ್ಬ ಅಣ್ಣ ಮಾರ ಅಂತ ತೀರ್ಕೊಂಡಿದ್ದಾರೆ ಅವರು. ಅವರ ಹೆಂಡತಿ ಈಗಲೂ ಉಜಿರೆಯಲ್ಲಿದ್ದಾರೆ. ಎರಡನೆಯದಾಗಿ ತಾನ್ಸಿ ಅಂತ ಇವರ ಮೊದಲ ಅಣ್ಣ. ಇವರ 6 ಜನ ಮಕ್ಕಳು, ಇವರು 7 ಜನ ಮಕ್ಕಳಲ್ಲಿ ಕಡೆಯವನು ಈಗೇನು ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾನಲ್ಲ, ಇವರು ಮಂಡ್ಯದಲ್ಲಿ ಹುಟ್ಟಿರ್ತಾರೆ. ಮಂಡ್ಯದಲ್ಲಿ ಇವರ ಫ್ಯಾಮಿಲಿ ಕೂಡ, ಇವರ ತಾತನೂ ಕೂಡ ಇಂಥದ್ದೇ ಕೆಲಸವನ್ನು ಅಲ್ಲಿ ಮಾಡ್ತಾ ಇರ್ತಾರೆ, ನೈರ್ಮಲ್ಯ ಶುದ್ಧೀಕರಣ ಕೆಲಸವನ್ನು. ಇವರ ತಂದೆಯೂ ಅದನ್ನೇ ಮಾಡ್ತಾ ಇದ್ದಾರೆ. ಒಳ್ಳೆ ತಂದೆ ತಾಯಿಗೆ ಹುಟ್ಟಿದಂತಹ ಕಡೆಯ ಇವನು ಎಂಥವನು ಅಂತ ಜನಗಳು ಮಾತಾಡ್ತಾರೆ. ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮಗೆ ನಾಳೆ ಕೊಡ್ತೀವಿ. ಇವತ್ತು ನಮಗೆ ಬೇಕಾಗಿರೋದು ಮಾಸ್ಕ್ ಮ್ಯಾನ್ ಏನು ಮಾಡ್ತಾ ಇದ್ದ, ಅವನಿಗೆಷ್ಟು ಮದುವೆ ಆಗಿತ್ತು, ಅವನು ಏನೇನಿದ್ದ ಅಂತ ಅನ್ನೋದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ನಡೆದಂತಹ ಅವನು ಏನು ಸಾಕ್ಷಿಯಾಗಿ ನುಡಿದಿದ್ದಲ್ಲ, ಯಾವುದೋ ಒಂದು ಇಂಗ್ಲೀಷ್ ಚಾನಲಲ್ಲಿ ಕೂತ್ಕೊಂಡು ನಾನು ಸಾಕ್ಷಿ ನುಡಿತಾ ಇದ್ದೀನಿ, ಹೌದು ನಾನು ಒಬ್ಬನೇ ಹೂತಾಕಿಲ್ಲ, ನಾನು ಒಬ್ಬನೇ ಹೂತಾಕ್ಲಿಕ್ಕಾಗಲ್ಲ, ನನ್ನೊಟ್ಟಿಗೆ ಮಾರ ಮತ್ತು ನನ್ನೊಟ್ಟಿಗೆ ತಾನ್ಸಿ ಅವರು ಇದ್ದರು ಅಂತ. ಆಗ ಅಲ್ಲಿ ಕೇಳಿಸ್ಕೊಳ್ತೀರಿ, ಇನ್ನೊಂದು ವಾಯ್ಸನ್ನು ಕೇಳಿಸ್ಕೊತೀರಿ ನೀವು. ಆ ಮೆಟ್ಟಣ್ಣವರ ಆ ಕಡೆಯಿಂದ ಸ್ಕ್ರಿಪ್ಟ್ ಕೊಡ್ತಾ ಇರ್ತಾನೆ, ಹೆಸರು ಹೇಳ್ಬೇಡ ನೀವು, 3-4 ಜನ ಹೇಳು ಅಂತ ಹೇಳ್ತಾ ಇರ್ತಾನೆ. ಈಗ ನಾವು ರೀಚ್ ಆಗಿರೋದು
ಆ ಸಾಕ್ಷಿಗಳಲ್ಲಿ ಇಬ್ಬರನ್ನು ಆಲ್ರೆಡಿ ಈ ಎರಡೂ ಸಾಕ್ಷಿಗಳು SITಯಲ್ಲಿ ತಮ್ಮ ಸಾಕ್ಷಿಗಳನ್ನು ನುಡಿದಿದ್ದಾರೆ.